ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. GK ಸರಣಿಯ 19ನೇ ವಿಡಿಯೋ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತಹ ಚಾಪ್ಟರ್ ಯಾವುದು ಅಂದರೆ ಹರಪ್ಪ ನಾಗರಿಕತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಂಟರ್ ಆಗುವಂತಹ ಪ್ರತಿಯೊಬ್ಬ ಹುಡುಗ ಕೂಡ ಈ ಚಾಪ್ಟರ್ನ ಫಸ್ಟ್ ಓದಿರ್ತೀರ. ಸೊ ಯಾರ್ಯಾರು ಈ ಹಿಂದೆ ಓದಿದ್ದೀರಾ, ಇವತ್ತಿನ ವಿಡಿಯೋ ನಿಮ್ಗೊಂದು ರಿವಿಷನ್ ಆಗುತ್ತೆ. ಯಾರ್ಯಾರು ಮೊದಲನೇ ಬಾರಿಗೆ ಓದ್ತಿದ್ದೀರಾ, ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಪ್ರತಿ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಹರಪ್ಪ ನಾಗರಿಕತೆ ಬಗ್ಗೆ, ಪೀಠಿಕೆ, ನಾಗರಿಕತೆ ಪತ್ತೆಯಾದಂತಹ ಕತೆ, ನಾಗರಿಕತೆಯ ಪ್ರಮುಖ ನಗರಗಳು, ಹರಪ್ಪ ನಾಗರಿಕತೆಯ ನಗರ ಯೋಜನೆ ಹೇಗಿತ್ತು, ಇಲ್ಲಿ ದೊರಕಿದಂತಹ ಮುದ್ರೆಗಳು, ಹರಪ್ಪ ನಾಗರಿಕತೆಯ ಆರ್ಥಿಕ ಜೀವನ ಹೇಗಿತ್ತು, ಧಾರ್ಮಿಕ ಜೀವನ ಆ್ಯಂಡ್ ಅವನತಿ ಹೇಗಾಯಿತು. ಸೊ ಟೋಟಲ್ ಆಗಿ ಇಷ್ಟು ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ತುಂಬ ಜನ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ಅಂತ ಗೊತ್ತು. ಹರಪ್ಪ ನಾಗರಿಕತೆಯ ಪ್ರಮುಖ ನಗರಗಳ ಅದನ್ನು ಓದ್ಕೊಂಡು ಮತ್ತೆ ಸ್ಟಾಪ್ ಮಾಡ್ತೀರಾ ಅಂತ. ಬಟ್ ಮುಂಚೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ರು, ಯಾವ ನಗರದಲ್ಲಿ ಏನು ಸಿಕ್ತು ಅಂತ. ಬಟ್ ಈಗ ಪ್ರಶ್ನೆಗಳು ಹರಪ್ಪ ನಾಗರಿಕತೆಯ ನಗರ ಯೋಜನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ, ಆರ್ಥಿಕ ಜೀವನ, ರಾಜಕೀಯ ಜೀವನ, ಧಾರ್ಮಿಕ ಜೀವನ, ಇದ್ರ ಮೇಲೆ ಪ್ರಶ್ನೆ ಬರ್ತಾ ಇದ್ದಾವೆ. ವಿಡಿಯೋನ ನೋಡ್ತೀನಿ ಅಂದರೆ ಕಂಪ್ಲೀಟ್ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಒಂದೊಂದೇ ಡಿಸ್ಕಸ್ ಮಾಡೋಣ. ಇವಾಗ ಇಲ್ಲಿರುವಂಥ ಪ್ರತಿ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಮೊದಲನೇ ಬಾರಿಗೆ ನೋಡ್ತಿರೋರು ಸಿಂಧೂ ನಾಗರಿಕತೆ ನೋಡಿ. ಸಿಂಧೂ ನಾಗರಿಕತೆ ಅಂದ್ರೂ ಒಂದೇ, ಹರಪ್ಪ ನಾಗರಿಕತೆ ಅಂದ್ರೂ ಒಂದೇ. ಸಿಂಧೂ ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಯಲ್ಲಿ ಒಂದು. ಓಕೆನಾ? ಆ್ಯಂಡ್ ನಮ್ಮ ಸಿಂಧೂ ನಾಗರಿಕತೆ ಯಾವ ಕಾಲಘಟ್ಟದಲ್ಲಿ ಇತ್ತು, ಆ ಕಾಲಘಟ್ಟದಲ್ಲಿ ಬೇರೆ ನಾಗರಿಕತೆಗಳು ಯಾವ್ಯಾವಿತ್ತು ಅಂದರೆ ಈಜಿಪ್ಟ್ ನಾಗರಿಕತೆ ಇತ್ತು, ಮೆಸೊಪೊಟೋಮಿಯಾ ನಾಗರಿಕತೆ ಇತ್ತು, ಚೀನಾ ನಾಗರಿಕತೆ ಇತ್ತು. ಇವೆಲ್ಲ ಕೂಡ ಒಂದೇ ಸಮಕಾಲೀನ ನಾಗರಿಕತೆ. ಈಜಿಪ್ಟ್, ಮೆಸೊಪೊಟೋಮಿಯಾ, ಚೀನಾ ಮತ್ತು ನಮ್ಮ ಹರಪ್ಪ ನಾಗರಿಕತೆ ಒಂದೇ ಸಮಕಾಲೀನ ನಾಗರಿಕತೆಗಳು. ಹರಪ್ಪ ನಾಗರಿಕತೆಯ ಮೂಲ ನೆಲೆ ಎಲ್ಲಿ ಅಂದರೆ ಸಿಂಧೂ ನದಿಯ ಫಲವತ್ತಾದ ಬಯಲು. ಹರಪ್ಪ ನಾಗರಿಕತೆಯ ಮೂಲ ನೆಲೆ ಸಿಂಧೂ ನದಿಯ ಫಲವತ್ತಾದ ಬಯಲು. ಈ ಸಿಂಧೂ ನದಿಯನ್ನು ನಾವೇನಂತ ಕರಿತೀವಿ ಅಂದರೆ ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಕರಿತೀವಿ. ಸಿಂಧೂ ನದಿ ಭಾರತದ ನಾಗರಿಕತೆಯ ತೊಟ್ಟಿಲು. ಹಾಗಾದರೆ ಹರಪ್ಪ ನಾಗರಿಕತೆಯ ಕಾಲಘಟ್ಟ ಎಷ್ಟು ಅಂದರೆ ಕ್ರಿಸ್ತಪೂರ್ವ 3000. ಓಕೆ, ಇನ್ನೊಮ್ಮೆ ನೋಡ್ಕೊಳ್ಳಿ. ಸಿಂಧೂ ನಾಗರಿಕತೆ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿರುತ್ತೆ. ಸೇಮ್ ಕಾಲಘಟ್ಟದಲ್ಲಿ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ ಆ್ಯಂಡ್ ನಮ್ಮ ಹರಪ್ಪ ನಾಗರಿಕತೆ ಒಂದೇ ಟೈಮಲ್ಲಿರುತ್ತೆ. ಹರಪ್ಪ ನಾಗರಿಕತೆಯ ಮೂಲ ನೆಲೆ ಸಿಂಧೂ ನದಿಯ ಫಲವತ್ತಾದ ಬಯಲು. ಈ ನಾಗರಿಕತೆಯ ಕಾಲಘಟ್ಟ ಯಾವಾಗ ಬರುತ್ತೆ ಅಂದರೆ ಕ್ರಿಸ್ತಪೂರ್ವ 3000. ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಇದನ್ನು. ಸಪ್ತ ಸಿಂಧು ಪ್ರದೇಶ ಅಂತ ಬರುತ್ತೆ ಸಿಂಧೂ ನಾಗರಿಕತೆಯ ಮೂಲ ನೆಲ. ಇಲ್ಲಿ ಒಟ್ಟು 7 ನದಿಗಳು ಬರುತ್ತೆ. ಸಿಂಧೂ ನದಿ, ಜೀಲಂ ನದಿ, ಚೀನಾಬ್ ನದಿ, ರಾವಿ ನದಿ, ಬಿಯಾಸ್ ನದಿ, ಸಟ್ಲೇಜ್ ನದಿ, ಸರಸ್ವತಿ ನದಿ. ಈ 7 ನದಿಗಳಿಂದ ಸೇರಿದ ಸಪ್ತ ಸಿಂಧು ಪ್ರದೇಶವೇ ಹರಪ್ಪ ನಾಗರಿಕತೆಯ ಮೂಲ ನೆಲೆ. ಹರಪ್ಪ ನಾಗರಿಕತೆಯ ಮೂಲ ನೆಲೆ ಎಲ್ಲಿ ಅಂದರೆ ಈ ಸಪ್ತ ಸಿಂಧು ಪ್ರದೇಶ. ಇಲ್ಲಿ ಬರುವಂತಹ 7 ನದಿಗಳು ಇನ್ನೊಂದ್ಸಲ ನೋಡ್ಕೊಳ್ಳಿ. ಸಿಂಧು, ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್, ಸರಸ್ವತಿ. ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಪತ್ತೆಯಾದಂತಹ ಕತೆ ಇದೇ ನಮಗೆ ತುಂಬ ವರ್ಷಗಳಿಂದ ಗೊತ್ತಿಲ್ಲ. 1856ರಿಂದ ಇದರ ಪತ್ತೆ ಕಾರ್ಯ ಸ್ಟಾರ್ಟ್ ಆಗಿದ್ದು. ಅದಕ್ಕಿಂತ ಹಿಂದೆ ಆರ್ಯರ ಆಗಮನ ಅಂತಿದೆಯಲ್ಲ ಕಾಲ, ಅದನ್ನೇ ನಾವು ನಮ್ಮ ಭಾರತ ಇತಿಹಾಸದ ಸ್ಟಾರ್ಟಿಂಗ್ ಅಂತ ಅನ್ಕೊಂಡಿದ್ವಿ. ಬಟ್ ಕೆಲವು ಇನ್ಸಿಡೆಂಟ್ಗಳಾಗುತ್ತೆ, ಅದರಿಂದ ಹರಪ್ಪ ನಾಗರಿಕತೆ ಪತ್ತೆ ಆಗುತ್ತೆ. ಯಾವ ರೀತಿ ಆಗುತ್ತೆ, ಯಾರ್ಯಾರು ಅದನ್ನು ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. 1856ರಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ ರೈಲು ಮಾರ್ಗ ಹಾಕುವಾಗ ಮೊದಲ ಬಾರಿಗೆ ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಸಿಕ್ಕವು. ನಾನಿಲ್ಲಿ ಏನು ಬರ್ದೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ, ಓದ್ಬೇಕಾದ್ರೆ ನಮಗೆ ಈಸಿ ಆಗುತ್ತೆ. 1856ನಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ, ಯಾವ ಪ್ರಾಂತ್ಯ ಅಂದರೆ ಸಿಂಧ್ ಪ್ರಾಂತ್ಯದಲ್ಲಿ ರೈಲು ಮಾರ್ಗ, ಬ್ರಿಟಿಷ್ ಅವರು ರೈಲು ಮಾರ್ಗ ಹಾಕಬೇಕಾದ್ರೆ ಮೊದಲ ಬಾರಿಗೆ ಮುದ್ರೆಗಳು ಮತ್ತು ಸುಟ್ಟಂತಹ ಇಟ್ಟಿಗೆಗಳು ಸಿಗ್ತವೆ. ಓಕೆ, 1862ರಲ್ಲಿ ಜನರಲ್ ಕನ್ನಿಂಗ್ ಹ್ಯಾಮ್ ಕೆಲವು ಸುಟ್ಟ ಇಟ್ಟಿಗೆಗಳನ್ನು ಪತ್ತೆ ಮಾಡ್ತಾರೆ ಮತ್ತು ಇವರು ಮುದ್ರೆಗಳನ್ನು ಕೂಡ ಕಂಡುಹಿಡಿತಾರೆ. ಇಲ್ಲಿ 2 ಇಸ್ವಿ ಹೇಳಿದೆ. 1856ರಲ್ಲಿ ಮೊದಲ ಬಾರಿಗೆ ನಮ್ಗೇನು ಸಿಗುತ್ತೆ, ಮುದ್ರೆಗಳು ಮತ್ತು ಸುಟ್ಟಂತಹ ಇಟ್ಟಿಗೆಗಳು. ಮತ್ತೆ 1862ರಲ್ಲಿ ಅವಾಗಿನ ಬ್ರಿಟಿಷ್ ಜನರಲ್ ಕನ್ನಿಂಗ್ ಹ್ಯಾಮ್ ಅವರಿಗೆ ಕೂಡ ಮತ್ತೆ ಸುಟ್ಟಂತಹ ಇಟ್ಟಿಗೆ ಮತ್ತು ಮುದ್ರೆಗಳನ್ನು ಕಂಡುಹಿಡಿತಾರೆ ಅವರು ಕೂಡ.
ಕನ್ನಿಂಗ್ ಹ್ಯಾಮ್ 1861ರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡ್ತಾರೆ. 1861 ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಇದನ್ನು ಸ್ಥಾಪನೆ ಮಾಡಿದವರು ಕನ್ನಿಂಗ್ ಹ್ಯಾಮ್. ಕನ್ನಿಂಗ್ ಹ್ಯಾಮ್ ಅನ್ನು ನಾವು ಭಾರತದ ಮೊದಲ ಪುರಾತತ್ವಜ್ಞ ಅಂತ ಕರಿತೀವಿ. ನಮ್ಮ ಭಾರತದ ಮೊದಲ ಪುರಾತತ್ವಜ್ಞ ಯಾರು ಅಂದರೆ ಕನ್ನಿಂಗ್ ಹ್ಯಾಮ್. ಇವ್ರೇನು ಮಾಡ್ತಾರೆ, 1861ನಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡ್ತಾರೆ. ಇದರಿಂದ ಹರಪ್ಪ ನಾಗರಿಕತೆ ಒಂದೇ ಅಲ್ಲದೆ ಇತಿಹಾಸಕ್ಕೆ ಸಂಬಂಧಪಟ್ಟ ಅನೇಕ ಕುರುಹುಗಳು ಎಲ್ಲವನ್ನು ಕೂಡ ಪತ್ತೆ ಮಾಡ್ತಾರೆ. 1904ರಲ್ಲಿ ಲಾರ್ಡ್ ಕರ್ಜನ್ ಸಮಯ ಏನ್ಷಿಯಂಟ್ ಮಾನ್ಯುಮೆಂಟ್ ಪ್ರಿಸರ್ವೇಷನ್ ಆಕ್ಟ್ 1904 ಜಾರಿಯಾಗುತ್ತೆ. 1904ರಲ್ಲಿ ಲಾರ್ಡ್ ಕರ್ಜನ್ ಟೈಮಲ್ಲಿ ಒಂದು ಆಕ್ಟ್ ಅನ್ನು ಪಾಸ್ ಮಾಡ್ತಾರೆ, ಏನ್ಷಿಯಂಟ್ ಮಾನ್ಯುಮೆಂಟ್ ಪ್ರಿಸರ್ವೇಷನ್ ಆಕ್ಟ್ 1904 ಅನ್ನ ಜಾರಿ ಮಾಡ್ತಾರೆ. ನೆಕ್ಸ್ಟ್ ನೋಡಿ ಕತೆ ಏನಾಗುತ್ತೆ ಅಂತಿದ್ದು. 1906ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ. ಇದು ಸ್ಟಾರ್ಟ್ ಆಗಿದ್ದು, ಇದರ ಕೆಲಸ ಇಲ್ಲಿಂದ 1861 ಸ್ಟಾರ್ಟ್ ಆಗುತ್ತೆ. 1906ಅಲ್ಲಿ ಅಧಿಕೃತವಾಗಿ ಭಾರತೀಯ ಪುರಾತತ್ವ ಇಲಾಖೆ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಸರ್ ಜಾನ್ ಮಾರ್ಷಲ್ ಅವರು ಡೈರೆಕ್ಟರ್ ಜನರಲ್ ಆಗಿ ನೇಮಕ ಆಗ್ತಾರೆ. 1906ಅಲ್ಲಿ ನಮ್ಮ ಇಂಡಿಯಾದ ಅಧಿಕೃತವಾದಂತಹ ಪುರಾತತ್ವ ಇಲಾಖೆ ಸ್ಟಾರ್ಟ್ ಆಗುತ್ತೆ. ಜಾನ್ ಮಾರ್ಷಲ್ ಅದರ ಡೈರೆಕ್ಟರ್ ಜನರಲ್ ಆಗಿ ನೇಮಕ ಆಗ್ತಾರೆ. ಈ 2 ಪಾಯಿಂಟ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮೊದಲಿಗೆ 1921 ಡಾಕ್ಟರ್ ದಯಾರಾಮ್ ಸಹಾನಿ, ನೆನ್ಪಿಟ್ಕೊಳ್ಳಿ, 1921ನಲ್ಲಿ ಡಾಕ್ಟರ್ ದಯಾರಾಮ್ ಸಹಾನಿ ಅವರು ಈಗಿನ ಪಾಕಿಸ್ತಾನದಲ್ಲಿರುವಂತಹ ಪಶ್ಚಿಮ ಪಂಜಾಬಿನ ಮಾಂಟಿಗೋ ಮೇರಿ ಜಿಲ್ಲೆಯಲ್ಲಿ ಹರಪ್ಪ ನಗರವನ್ನು ಅಥವಾ ಹರಪ್ಪ ನಿವೇಶನವನ್ನು ಕಂಡುಹಿಡಿತಾರೆ. ಇನ್ನೊಮ್ಮೆ ನೋಡ್ಕೊಳ್ಳಿ, 1921 ಡಾಕ್ಟರ್ ದಯಾರಾಮ್ ಸಹಾನಿ, ಪ್ರಾಂತ್ಯ ಯಾವುದು? ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬಿನ ಮಾಂಟಿಗೋ ಮೇರಿ ಜಿಲ್ಲೆಯಲ್ಲಿ ಹರಪ್ಪ ನಗರ ಅಥವಾ ಹರಪ್ಪ ನಿವೇಶನವನ್ನು ಕಂಡುಹಿಡಿತಾರೆ. ನೆಕ್ಸ್ಟ್ ಇವಾಗ ಮೊಹೆಂಜೊದಾರೋ. 1922ನಲ್ಲಿ ಆರ್ ಡಿ ಬ್ಯಾನರ್ಜಿಯವರು ಸಿಂಧು ಪ್ರಾಂತ್ಯದಲ್ಲಿ ಲರ್ಕಾನಾ ಜಿಲ್ಲೆಯಲ್ಲಿ ಮೊಹೆಂಜೊದಾರೋ ನಗರವನ್ನು ಕಂಡುಹಿಡಿತಾರೆ ಅಥವಾ ಪತ್ತೆ ಮಾಡ್ತಾರೆ. ಇದು ಹರಪ್ಪ, ಇದು ಮೊಹೆಂಜೊದಾರೋ ಪತ್ತೆ ಆದಂತಹ ಸ್ಟೋರಿ. 1921ನಲ್ಲಿ ಹರಪ್ಪ ನಗರ, 1922ನಲ್ಲಿ ಮೊಹೆಂಜೊದಾರೋ. ಹರಪ್ಪವನ್ನು ಕಂಡಿಡಿದವರು ದಯಾರಾಮ್ ಸಹಾನಿ, ಮೊಹೆಂಜೊದಾರೋ ಕಂಡಿಡಿದವರು ಆರ್ ಡಿ ಬ್ಯಾನರ್ಜಿ. ಹರಪ್ಪ ನಗರ ಎಲ್ಲಿದೆ? ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬಿನ ಮಾಂಟಿಗೋ ಮೇರಿ ಜಿಲ್ಲೆಯಲ್ಲಿದೆ. ಅದೇ ಮೊಹೆಂಜೊದಾರೋ ಸಿಂಧು ಪ್ರಾಂತ್ಯದ ಲರ್ಕಾನಾ ಜಿಲ್ಲೆಯಲ್ಲಿ ಮೊಹೆಂಜೊದಾರೋ ನಗರ ಪತ್ತೆಯಾಗಿದೆ. ಈ 2 ಪಾಯಿಂಟ್ಸ್ಗಳ ಮೇಲೆ PC, PSI, FDA, SDA ಎಲ್ಲ ಪರೀಕ್ಷೆಯಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಟೋಟಲ್ ಆಗಿ ಹರಪ್ಪ ನಾಗರಿಕತೆ ಮೇಲೆ ಏನಿಲ್ಲ ಅಂದರೂ ಕೂಡ ಒಂದು 180+ ಪ್ರಶ್ನೆಗಳು ಬಂದಿದ್ದಾವೆ. ಓಕೆ, ನೆಕ್ಸ್ಟ್ ನೋಡಿ. ಹರಪ್ಪ ನಾಗರಿಕತೆ ಪತ್ತೆ ಆಗೋದಕ್ಕೂ ಮುಂಚೆ ನಮ್ಮ ಭಾರತದ ಇತಿಹಾಸ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಂಬಿದ್ವಿ ಅಂದರೆ, ಹರಪ್ಪ ನಾಗರಿಕತೆ ಪತ್ತೆ ಆಗುವ ಮುಂಚೆ ಭಾರತದ ಇತಿಹಾಸ ಪ್ರಾರಂಭ ಆರ್ಯರ ಆಗಮನ ಕಾಲ ಅಂತ ನಂಬಿದ್ವಿ. ನಮ್ಮ ಇತಿಹಾಸ ಕ್ರಿಸ್ತಪೂರ್ವ 2000ದಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಂಬಿದ್ವಿ. ಬಟ್ ಯಾವಾಗ ಹರಪ್ಪ ನಾಗರಿಕತೆಯನ್ನು ಪತ್ತೆ ಮಾಡಿದ್ವಿ, ನಮ್ಮ ಭಾರತದ ಇತಿಹಾಸ ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಹಿಂದಕ್ಕೆ ಯಾಕೆ ಹೋಗುತ್ತೆ ಅಂದರೆ, ಇದು ಕ್ರಿಸ್ತಪೂರ್ವ ನಾವು ಮಾತಾಡ್ತಿರೋದು, ಕ್ರಿಸ್ತ ಶಕ ಅಲ್ಲ. ಸೊ ಹರಪ್ಪನ ಪತ್ತೆ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದಾಗಿತ್ತು ಇತಿಹಾಸದ್ದು? ಆರ್ಯರ ಆಗಮನ ಆಗಿತ್ತು. ಕಾಲ ಕ್ರಿಸ್ತಪೂರ್ವ 2000 ಅಂತ ತಿಳ್ಕೊಂಡಿದ್ವಿ. ಬಟ್ ಆಫ್ಟರ್ ಹರಪ್ಪವನ್ನು ಕಂಡಿಡಿದ ಮೇಲೆ ಕ್ರಿಸ್ತಪೂರ್ವ 3000 ಆಯಿತು. ಓಕೆ, ಇದೊಂದು ಪಾಯಿಂಟ್ ನೋಡಿ ಇಲ್ಲಿ. ಹರಪ್ಪ ನಾಗರಿಕತೆ ಮತ್ತು ಸೊಮೇರಿಯನ್ ನಾಗರಿಕತೆಯ ಮುದ್ರೆಗಳ ನಡುವಿನ ಹೋಲಿಕೆಯಿಂದಾಗಿ ನಾವು ಹರಪ್ಪ ನಾಗರಿಕತೆಯ ಕಾಲಘಟ್ಟವನ್ನು ಕ್ರಿಸ್ತಪೂರ್ವ 3000ಕ್ಕೆ ಸೇರಿದೆ ಅಂತ ನಂಬಿದ್ದೀವಿ ಅಥವಾ ಅಭಿಪ್ರಾಯ ಇದೆ. ಇನ್ನೊಂದಿಲ್ಲೊಂದು ಅಂಕಿಅಂಶ ಇದೆ ನೋಡಿ. ಸಿಂಧೂ ನಾಗರಿಕತೆಯಲ್ಲಿ 174 ನಿವೇಶನಗಳು ಹರಪ್ಪದಲ್ಲಿ ದೊರೆತಿದೆ, 138 ರಾಜಸ್ಥಾನದಲ್ಲಿ ದೊರೆತಿದೆ, ಹರಿಯಾಣ ಮತ್ತು ಪಂಜಾಬ್ ಇವು 3 ಸೇರಿ 138 ನಿವೇಶನ, 101 ನಿವೇಶನಗಳು ಗುಜರಾತ್ನಲ್ಲಿ ದೊರಕಿದವೆ. ಇದು ಸಿಂಧೂ ನಾಗರಿಕತೆಯ ನಿವೇಶನಗಳ ಅಂಕಿ ಅಂಶ. ನೆಕ್ಸ್ಟ್ ನೋಡಿ.
ನಾವು ಯಾವ ರೀತಿ ಭಾರತದ ವಿಸ್ತೀರ್ಣ, ಉದ್ದ, ಅಗಲ, ಉತ್ತರದ ಪಾಯಿಂಟ್ ಯಾವುದು, ದಕ್ಷಿಣದ ಪಾಯಿಂಟ್ ಯಾವುದು ಅಂತ ನೋಡ್ತೀವೋ ಅದೇ ರೀತಿ ಹರಪ್ಪ ನಾಗರಿಕತೆಯಲ್ಲಿ ಕೂಡ ಇದೆ. ಹರಪ್ಪ ನಾಗರಿಕತೆಯ ಅತ್ಯಂತ ಉತ್ತರದ ಭಾಗ ಎಲ್ಲಿತ್ತು ಅಂದರೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಹಿಮಾಲಯದ ಅಡಿಯಿಂದ. ಅಲ್ಲಿಂದ ಕೂಡ ಹರಪ್ಪ ನಾಗರಿಕ ಸಂಬಂಧಪಟ್ಟಂತಹ ಮುದ್ರೆಗಳಾಗಿರ್ಬೋದು, ನಿವೇಶನಗಳಾಗಿರ್ಬೋದು ಸಿಕ್ಕಿದೆ. ಅದೇ ರೀತಿ ಅತ್ಯಂತ ದಕ್ಷಿಣದ ಭಾಗ ಮಹಾರಾಷ್ಟ್ರದ ದೈಮಾಬಾದ್, ಪಶ್ಚಿಮ ಭಾಗ ಬಲೂಚಿಸ್ತಾನ್, ಪೂರ್ವದ ಭಾಗ ಉತ್ತರ ಪ್ರದೇಶದ ಆಲಂಗೀಪುರ್. ಇದು ಹರಪ್ಪ ನಾಗರಿಕತೆಯ ಕಂಪ್ಲೀಟ್ ವಿಸ್ತೀರ್ಣ. ಇದರ ಅಂಕಿಅಂಶ ನೋಡೋದಾದ್ರೆ 1600 ಕಿಲೋಮೀಟರ್ ಉದ್ದ ಇತ್ತಿದು, 1600 ಕಿಲೋಮೀಟರ್ ಉದ್ದ ಇತ್ತು, 1100 ಕಿಲೋಮೀಟರ್ ಅಗಲ ಇತ್ತು, ಇಲ್ಲಿಂದ ಇಲ್ಲಿಗೆ 1100 ಕಿಲೋಮೀಟರ್ ಇತ್ತು, 13 ಲಕ್ಷ ಚದುರ ಕಿಲೋಮೀಟರ್ ಇದರ ವಿಸ್ತೀರ್ಣ ಇದ್ದಿದ್ದು. ಟೋಟಲ್ ಆಗಿ 105 ನಗರಗಳು, 1000ಕ್ಕೂ ಹೆಚ್ಚು ನಿವೇಶನ. ಇದು ನೀವು ಹರಪ್ಪ ನಾಗರಿಕತೆಯನ್ನು ಒಂದು ದೇಶ ಅಂತ ಕನ್ಸಿಡರ್ ಮಾಡಿದ್ರೆ ಇಷ್ಟು ಅಂಕಿಅಂಶ ಸಿಗುತ್ತೆ. ಟೋಟಲ್ ಉದ್ದ 1600 ಕಿಲೋಮೀಟರ್, ಅಗಲ 1100 ಕಿಲೋಮೀಟರ್, 13 ಲಕ್ಷ ಚದುರ ಕಿಲೋಮೀಟರ್ ವ್ಯಾಪ್ತಿ ಇತ್ತು. ಟೋಟಲ್ ಆಗಿದ್ದಂತಹ ನಗರಗಳು 105 ನಗರಗಳು, 1000ಕ್ಕೂ ಹೆಚ್ಚು ನಿವೇಶನಗಳು ಹರಪ್ಪ ನಾಗರಿಕತೆಯಲ್ಲಿ ನಮಗೆ ದೊರಕಿದೆ. ಇವಾಗ ಹರಪ್ಪ ನಾಗರಿಕತೆ ಸಂಬಂಧಪಟ್ಟ ಹಾಗೆ ಪ್ರಮುಖ ನಗರಗಳು, ಅವುಗಳ ಪ್ರಾಮುಖ್ಯತೆ, ಯಾವ ನಗರದಲ್ಲಿ ಏನು ದೊರೆತಿದೆ, ಇವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದು ಮುಗಿದ ಮೇಲೆ ವಿಡಿಯೋನ ಎಂಡ್ ಮಾಡಬೇಡಿ. ಏನಕ್ಕೆ ಅಂದರೆ ಹರಪ್ಪ ನಾಗರಿಕತೆಯ ರಾಜಕೀಯ ಜೀವನ, ಆರ್ಥಿಕ ಜೀವನ, ನಗರ ಯೋಜನೆ ಇದ್ರ ಮೇಲೆ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದು ಎಂಡಲ್ಲಿದೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ಹರಪ್ಪ. ಯಾರ್ಯಾರು ಮೊದಲನೇ ಬಾರಿಗೆ ನೋಟ್ಸ್ ಮಾಡ್ತಿದ್ದೀರಾ, ಇಲ್ಲಿ ಏನು ಕೊಟ್ಟಿದ್ದೀನಿ ಹಂಗೆ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಈ ಹಿಂದೆ ಮಾಡಿರೋ ರಿವಿಷನ್ ಆಗುತ್ತೆ, ಒಂದ್ಸಲ ನೋಡ್ಕೊಳ್ಳಿ. ಮೊದಲ ಪಾಯಿಂಟ್, ಸಿಂಧೂ ನಾಗರಿಕತೆಯ ಅತ್ಯಂತ ದೊಡ್ಡ ನಗರ ಹರಪ್ಪ. ಒಂದು ಪಾಯಿಂಟ್ ಆಯಿತು. ಹರಪ್ಪ ಎಲ್ಲಿದೆ? ಪಂಜಾಬಿನ ಮಾಂಟಿಗೋ ಮೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಮೂರನೇ ಪಾಯಿಂಟ್ ನೋಡಿ, ಪಾಕಿಸ್ತಾನದ ಲಾಹೋರ್ನಿಂದ 169 ಕಿಲೋಮೀಟರ್ ದೂರದಲ್ಲಿ ಹರಪ್ಪ ನಗರ ಇದೆ. ಹರಪ್ಪವನ್ನು ಕಂಡಿಡಿದವರು 1921ರಲ್ಲಿ ದಯಾರಾಮ್ ಸಹಾನಿ ಅವರು ಈ ನಗರವನ್ನು ಕಂಡುಹಿಡಿತಾರೆ. ಋಗ್ವೇದದಲ್ಲಿ ಹರಪ್ಪ ನಗರವನ್ನು ಹರೂಪಿಯಾ, ಕೆಲವೊಂದು ಕಡೆ ಹರಿಪ್ರಿಯಾ ಅಂತ ಕೂಡ ಕೊಟ್ಟಿದ್ದಾರೆ, ಈ ರೀತಿ ಕರೀತಾರೆ. ಹರಪ್ಪ ಯಾವ ನದಿಯ ದಡದಲ್ಲಿದೆ ಅಂದರೆ ರಾವಿ ನದಿಯ ದಡದಲ್ಲಿ ಕಂಡು ಬರುತ್ತೆ. ಸೊ ಡೈರೆಕ್ಟ್ ಆಗಿ ಕೇಳ್ಬೋದಾದಂತಹ 4ರಿಂದ 5 ಪಾಯಿಂಟ್ ನಿಮಗೆ ಸಿಕ್ಕಿದೆ. ಇನ್ನೊಂದ್ಸಲ ನೋಡ್ಕೊಳ್ಳಿ. ಸಿಂಧೂ ನಾಗರಿಕತೆಯ ಅತಿ ದೊಡ್ಡ ನಗರ ಹರಪ್ಪ, ಪಂಜಾಬಿನ ಮಾಂಟಿಗೋ ಮೇರಿ ಜಿಲ್ಲೆಯಲ್ಲಿದೆ, ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಪಾಕಿಸ್ತಾನದ ಲಾಹೋರ್ನಿಂದ 169 ಕಿಲೋಮೀಟರ್ ದೂರದಲ್ಲಿ ಹರಪ್ಪ ನಗರ ಇದೆ. ಹರಪ್ಪ ನಗರವನ್ನು ಕಂಡಿಡಿದವರು ಯಾರು ಅಂದರೆ 1921ನಲ್ಲಿ ಡಾಕ್ಟರ್ ದಯಾರಾಮ್ ಸಹಾನಿ. ಹರಪ್ಪ ನಗರವನ್ನು ಋಗ್ವೇದದಲ್ಲಿ ಹರೂಪಿಯಾ ಅಥವಾ ಹರಿಪ್ರಿಯಾ ಅಂತ ಕೂಡ ಕರೆದಿದ್ದಾರೆ. ಈ ನಗರ ಯಾವ ನದಿಯ ದಡದಲ್ಲಿದೆ ಅಂದರೆ ರಾವಿ ನದಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಸೊ ಇವಾಗ ಹರಪ್ಪ ನಗರದಲ್ಲಿ ನಮಗೆ ಏನೇನು ದೊರೆತಿದೆ ಅಂತ ನೋಡೋದಾದ್ರೆ, ಸಾರ್ವಜನಿಕ ಉಗ್ರಾಣ ದೊರೆತಿದೆ, ಕಾರ್ಮಿಕರ ವಸತಿ ಗೃಹ ದೊರೆತಿದೆ, ನಾಯಿಯ ಅವಶೇಷ ದೊರೆತಿದೆ, ಜಿಂಕೆಯನ್ನು ಬೇಟೆಯಾಡುತ್ತಿರುವಂತಹ ಮುದ್ರೆ ನಮಗೆ ಸಿಕ್ಕಿದೆ, ಎತ್ತಿನ ಗಾಡಿಯ ಮುದ್ರೆ ನಮಗೆ ಸಿಕ್ಕಿದೆ. ಹರಪ್ಪ ನಗರದಲ್ಲಿ ಪ್ರಮುಖವಾಗಿ ನಮಗೆ ಸಿಕ್ಕಿರುವಂತಹ ಅವಶೇಷಗಳು ಇಷ್ಟು: ಸಾರ್ವಜನಿಕ ಉಗ್ರಾಣ, ಕಾರ್ಮಿಕರ ವಸತಿ ಗೃಹ, ನಾಯಿಯ ಅವಶೇಷ, ಜಿಂಕೆಯನ್ನು ಬೇಟೆಯಾಡುತ್ತಿರುವಂತಹ ಮುದ್ರೆ, ಎತ್ತಿನ ಗಾಡಿಯ ಮುದ್ರೆ. ಇಷ್ಟೂ ಕೂಡ ಹರಪ್ಪ ನಗರಕ್ಕೆ ಸಂಬಂಧಪಟ್ಟಿದ್ದು. ಇವಾಗ ಮೊಹೆಂಜೊದಾರೋ. ಈ ಹರಪ್ಪ ನಾಗರಿಕತೆಯಲ್ಲಿ ಆಫ್ಟರ್ ಹರಪ್ಪ ನಗರ ಇನ್ನೊಂದು ಅತ್ಯಂತ ಪ್ರಮುಖ ನಗರ ಅಂದರೆ ಮೊಹೆಂಜೊದಾರೋ. ಮೊಹೆಂಜೊದಾರೋ ಅಂದರೆ ಮಡಿದವರ ದಿಬ್ಬ ಅಂತ ಅರ್ಥ. ಇಂಗ್ಲಿಷ್ನಲ್ಲಿ ಮೌಂಡ್ ಆಫ್ ಡೆಡ್ ಅಂತ. 1922ನಲ್ಲಿ R.D. ಬ್ಯಾನರ್ಜಿಯವರು ಈ ನಗರವನ್ನು ಪತ್ತೆ ಮಾಡ್ತಾರೆ. ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಕಾನಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ನೋಡಿ, ಹರಪ್ಪ ಮತ್ತು ಮೊಹೆಂಜೊದಾರೋ ಇಲ್ಲಿ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. 1921ನಲ್ಲಿ ಹರಪ್ಪ ನಗರ ಪತ್ತೆ ಆಗುತ್ತೆ. ಪತ್ತೆ ಮಾಡಿದವರು ಡಾಕ್ಟರ್ ದಯಾರಾಮ್ ಸಹಾನಿ. 1922ನಲ್ಲಿ ಮೊಹೆಂಜೊದಾರೋ ಪತ್ತೆ ಆಗುತ್ತೆ. ಇದನ್ನ ಪತ್ತೆ ಮಾಡಿದವರು R.D. ಬ್ಯಾನರ್ಜಿ. ಇನ್ನೊಂದು ಕನ್ಫ್ಯೂಷನ್ ಎಲ್ಲಿ ಬರುತ್ತೆ ಅಂದರೆ ಯಾವ ನಗರ ಎಲ್ಲಿ ಬರುತ್ತೆ ಅಂತ. ಮೊಹೆಂಜೊದಾರೋ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಕಾನಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅದೇ ರೀತಿ ಹರಪ್ಪ ಎಲ್ಲಿ ಕಂಡುಬರುತ್ತೆ? ಪಂಜಾಬಿನ ಮಾಂಟಿಗೋ ಮೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಕೂಡ ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಸೊ ಪಂಜಾಬಿನ ಮಾಂಟಿಗೋ ಮೇರಿ ಜಿಲ್ಲೆ ಹರಪ್ಪ ನಗರ,
ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಕಾನಾ ಜಿಲ್ಲೆ ಮೊಹೆಂಜೊದಾರೋ. ಈ ನಗರವನ್ನು ಏನಕ್ಕೆ ಮಡಿದವರ ದಿಬ್ಬ ಅಂತ ಕರಿತೀವಿ ಅಂದರೆ ಒಟ್ಟು 7 ಬಾರಿ ನಾಶಗೊಂಡು ಮತ್ತೆ ನಿರ್ಮಾಣಗೊಂಡಿದೆ. ಅದಕ್ಕೆ ಇದನ್ನು ಮಡಿದವರ ದಿಬ್ಬ ಅಂತ ಕರಿತೀವಿ. ಇನ್ನೊಂದು ಮೈನ್ ಪಾಯಿಂಟ್ ನೋಡಿ, ಮೊಹೆಂಜೊದಾರೋ ಸಿಂಧೂ ನದಿಯ ದಡದಲ್ಲಿ ಕಂಡು ಬರುತ್ತೆ. ಹರಪ್ಪ ರಾವಿ ನದಿ, ಮೊಹೆಂಜೊದಾರೋ ಸಿಂಧೂ ನದಿ. ಓಕೆ, ಇವಾಗ ಮೊಹೆಂಜೊದಾರೋದಲ್ಲಿ ನಮಗೆ ಏನೇನು ದೊರಕಿದೆ ಅಂತ ನೋಡೋದಾದ್ರೆ ಈಜುಕೊಳ, ಸಾರ್ವಜನಿಕ ಉಗ್ರಾಣ, ನೃತ್ಯಭಂಗಿಯ ಕಂಚಿನ ಹುಡುಗಿ ಪ್ರತಿಮೆ, ಮೆದುಕಲ್ಲಿನ ಗಡ್ಡದಾರಿ ಪ್ರತಿಮೆ, ಪಶುಪತಿ ಮುದ್ರೆ, ಕಂಚಿನ ಎಮ್ಮೆ, ಟಗರಿನ ಅವಶೇಷ. ಸೊ ಇಷ್ಟೂ ಕೂಡ ನಮಗೆ ಮೊಹೆಂಜೊದಾರೋದಲ್ಲಿ ದೊರಕಿರೋದು. ಈಜುಕೊಳ, ಸಾರ್ವಜನಿಕ ಉಗ್ರಾಣ, ಡ್ಯಾನ್ಸ್ ಮಾಡ್ತಿರುವಂತಹ ಆ ಭಂಗಿಯಲ್ಲಿರುವ ಕಂಚಿನ ಹುಡುಗಿಯ ಪ್ರತಿಮೆ, ಗಡ್ಡದಾರಿ ಪುರುಷನ ಪ್ರತಿಮೆ, ಪಶುಪತಿ ಅಂದರೆ ದೇವರ ಮುದ್ರೆ, ಕಂಚಿನ ಎಮ್ಮೆ, ಟಗರಿನ ಅವಶೇಷ. ಇಷ್ಟು ಕೂಡ ನಮಗೆ ಮೊಹೆಂಜೊದಾರೋ ನಗರದಲ್ಲಿ ಸಿಕ್ಕಿದೆ. ನಮಗೆ ಮೇಜರ್ ಆಗಿ ಹರಪ್ಪ ಮತ್ತು ಮೊಹೆಂಜೊದಾರೋ ಇದರಲ್ಲೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಬೇಸಿಕಲಿ 1921, 1922 ಇದಂತೂ ನೆನಪಿರ್ಬೇಕು ನಿಮಗೆ. ಫಸ್ಟ್ ಪತ್ತೆ ಆಗೋದು ಹರಪ್ಪ, ಆಮೇಲೆ ಬರೋದು ಮೊಹೆಂಜೊದಾರೋ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕಾಲಿಬಂಗನ್. ಕಾಲಿಬಂಗನ್ ರಾಜಸ್ಥಾನದ ಗಂಗಾನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಗಗ್ಗರ ನದಿಯ ದಡದಲ್ಲಿದೆ. ಹರಪ್ಪ ರಾವಿ ನದಿ, ಮೊಹೆಂಜೊದಾರೋ ಸಿಂಧೂ ನದಿ, ಕಾಲಿಬಂಗನ್ ಗಗ್ಗರ ನದಿ. 1953ನಲ್ಲಿ ಘೋಷ್ರವರು ಈ ನಗರವನ್ನು ಪತ್ತೆ ಮಾಡ್ತಾರೆ. ಕಾಲಿಬಂಗನ್ ಅಂದರೆ ಅರ್ಥ ಏನು ಅಂದರೆ ಕಪ್ಪು ಬಳೆಗಳು ಅಂತ ಅರ್ಥ. ನಮಗೆ ಬೇಕಿರೋದು ಕಾಲಿಬಂಗನ್ನಲ್ಲಿ ಏನೇನು ಸಿಕ್ತು. ಮಣ್ಣಿನ ಕೋಟೆ, ಯಜ್ಞಕುಂಡಗಳು, ಜಿಂಕೆ, ಒಂಟೆ, ದನಗಳ ಮೂಳೆ, ಈ ಅವಶೇಷಗಳು ನಮಗೆ ಕಾಲಿಬಂಗನ್ನಲ್ಲಿ ದೊರೆತಿದ್ದಾವೆ. ನೆಕ್ಸ್ಟ್ ಲೋತಾಲ್. ಲೋತಾಲ್ ಅಂತ ಹೆಸರು ಕೇಳಿದ್ರೆ ನಮಗೆ ಫಸ್ಟು ನೆನಪಾಗೋದು ಏನು ಅಂದರೆ ಹಡಗುಕಟ್ಟೆ. ಓಕೆ, ಇದು ಇಲ್ಲಿ ಸಿಂಧೂ ಜನರ ಹಡಗುಕಟ್ಟೆ ಪತ್ತೆಯಾಗಿದೆ. ಎಲ್ಲಿದೆ ಲೋತಾಲ್ ಅಂದರೆ ಗುಜರಾತ್ನ ಕ್ಯಾಂಬೆ ತೀರದಲ್ಲಿ ಲೋತಾಲ್ ಕಂಡು ಬರುತ್ತೆ. ಈ ನಗರವನ್ನು ಪತ್ತೆ ಮಾಡಿದವರು ಯಾರು ಅಂದರೆ SR ರಾವ್ ಅವರು. ಲೋತಾಲ್ನಿಂದ ಮೆಸೊಪೊಟಾಮಿಯಾಗೆ ವ್ಯಾಪಾರ ನಡೀತಾ ಇತ್ತು ಅನ್ನೋದಕ್ಕೆ ಸಾಕ್ಷಿ ಕೂಡ ನಮಗೆ ದೊರಕಿದೆ. ಲೋತಾಲಲ್ಲಿ ನಮಗೆ ಏನೇನು ಸಿಕ್ಕಿದೆ? ಅಗ್ನಿಕುಂಡಗಳು, ಸ್ತ್ರೀ ಪುರುಷರ ಜೋಡಿ ಸಮಾಧಿಗಳು ನಮಗೆ ಲೋತಾಲ್ನಲ್ಲಿ ಪತ್ತೆ ಆಗಿದೆ. ಬಟ್ ಲೋತಾಲ್ನ ಪ್ರಾಮುಖ್ಯತೆ ಸಿಂಧೂ ಜನರ ಹಡಗುಕಟ್ಟೆ. ಗುಜರಾತ್ನ ಕ್ಯಾಂಬೆಯಲ್ಲಿದೆ. SR ರಾವ್ ಎನ್ನುವರು ಪತ್ತೆ ಮಾಡ್ತಾರೆ. ಲೋತಾಲ್ನಿಂದ ಮೆಸೊಪೊಟಾಮಿಯಾಗೆ ವ್ಯಾಪಾರ ನಡೀತಿತ್ತು ಅನ್ನೋದಕ್ಕೆ ಪುರಾವೆ ಕೂಡ ನಮ್ಮ ಹತ್ರ ಇದೆ. ಅಗ್ನಿಕುಂಡಗಳು, ಸ್ತ್ರೀ ಪುರುಷರ ಜೋಡಿ ಸಮಾಧಿಗಳು ಇಲ್ಲಿ ನಮಗೆ ಪತ್ತೆಯಾಗಿದ್ದಾವೆ. ಬನವಾಲಿ ಅಥವಾ ಬನವಾಲಿ, ಇಲ್ಲಿ ನಮಗೆ ಸಿಕ್ಕಿರುವಂತಹ ಮೇಜರ್ ಏನು ಅಂದರೆ ಬಾರ್ಲಿ ಧಾನ್ಯ. ಇದು ಇಂಪಾರ್ಟೆಂಟ್, ಇದು ನೋಟ್ ಮಾಡ್ಕೊಳ್ಳಿ. ಹರಪ್ಪ ನಾಗರಿಕತೆಯಲ್ಲಿ ಬಾರ್ಲಿ ಧಾನ್ಯ ಎಲ್ಲಿ ದೊರಕಿದೆ ಅಂದರೆ ಬನವಾಲಿಯಲ್ಲಿ. ಬನವಾಲಿ ಎಲ್ಲಿದೆ? ಹರಿಯಾಣದ ಹಿಸ್ಸಾರ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಲ್ಲಿ ಜೇಡಿ ಮಣ್ಣಿನ ಬೊಂಬೆಗಳು, ಆಟಿಕೆ, ಅರಳಿ ಎಲೆ ಗಾತ್ರದ ಕಿವಿ ಉಂಗುರಗಳು, ಮೂಳೆಗಳು ಇಷ್ಟೂ ಕೂಡ ದೊರಕಿದೆ. ಬಟ್ ನಮಗೆ ಬೇಕಾಗಿರುವಂಥ ಮೇನ್ ಪಾಯಿಂಟ್ ಬಾರ್ಲಿ ಧಾನ್ಯ. ಬನವಾಲಿಯಲ್ಲಿ ಹರಪ್ಪ ನಾಗರಿಕ ಸಂಬಂಧಪಟ್ಟಾಗೆ ಮೊದಲ ಬಾರಿಗೆ ಬಾರ್ಲಿ ಧಾನ್ಯ ಇತ್ತು ಅನ್ನುವಂತಹ ಕುರುಹು ಪತ್ತೆಯಾಗಿದೆ. ನೆಕ್ಸ್ಟ್ ಬಾಲ್ಕೋಟ್. ಕರಾಚಿಯಿಂದ ಟೋಟಲ್ 98 ಕಿಲೋಮೀಟರ್ಸ್ ದೂರದಲ್ಲಿ ಈ ನಗರ ಪತ್ತೆಯಾಗಿದೆ. GF ಡೇಲ್ಸ್ ಎನ್ನುವವರು ಇದನ್ನು ಪತ್ತೆ ಮಾಡ್ತಾರೆ. ಇದು ಕೂಡ ಸಿಂಧೂ ಜನರ ಬಂದರಾಗಿತ್ತು. ಬಾಲ್ಕೋಟ್ ಕೂಡ ಸಿಂಧೂ ಜನರ ಬಂದರಾಗಿತ್ತು. ಇಲ್ಲಿ ಸುಟ್ಟ ಇಟ್ಟಿಗೆಗಳು ನಮಗೆ ದೊರಕಿವೆ. ಓಕೆ, ನೆಕ್ಸ್ಟ್ ರೂಪಾರ್. ಪಂಜಾಬಿನ ಅಂಬಾಲಾ ಜಿಲ್ಲೆಯಲ್ಲಿ ಈ ನಗರ ಪತ್ತೆಯಾಗಿದೆ. ಹರಪ್ಪ ಸಂಸ್ಕೃತಿ ಸಂಬಂಧಪಟ್ಟಂತಹ ಮಡಿಕೆಗಳು ಇಲ್ಲಿ ದೊರಕಿದೆ. ಸಿಂಧೂ ಬಯಲಿನ ನಾಗರಿಕತೆಯ ಪ್ರಮುಖ ಲಕ್ಷಣಗಳು. ನಾನು ಇವತ್ತಿನ ವಿಡಿಯೋದಲ್ಲಿ ನಗರಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಿಲ್ಲ. ಯಾವ ನಗರದಲ್ಲಿ ಏನು ಸಿಕ್ತು ಅಷ್ಟು ಈಸಿಯಾಗಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇಲ್ಲ. ಪ್ರಶ್ನೆಗಳು ಸ್ಟೇಟ್ಮೆಂಟ್ ರೀತಿ ಕೇಳಿದ್ರೆ ನಮಗೆ ಈ ರೀತಿಯ ಕಾನ್ಸೆಪ್ಟಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮೊದಲಿಗೆ ನಗರ ಯೋಜನೆ, ಟೌನ್ ಪ್ಲಾನಿಂಗ್. ಹರಪ್ಪ ನಾಗರಿಕತೆ ಜನರ ಟೌನ್ ಪ್ಲಾನಿಂಗ್ ಹೇಗಿತ್ತು ಅಂತ ನೋಡೋದಾದ್ರೆ ಕ್ಲೀನಾಗಿ ನಾನು ಏನು ಕೊಟ್ಟಿದ್ದೀನಿ ಅಷ್ಟು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಥ ಮಾಡಿಸೋದಕ್ಕಿಂತ ಅರ್ಥ ಮಾಡಿಸುವಂಥ ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಕಂಪ್ಲೀಟ್ ಅಂಕಿ ಅಂಶಗಳಿದ್ದಾವೆ. ಈ ಅಂಕಿ ಅಂಶನ ಕ್ಲೀನಾಗಿ ಬರ್ಕೊಳ್ಳಿ. ಹರಪ್ಪ ನಾಗರಿಕತೆ ಜನರು ವೈಜ್ಞಾನಿಕವಾಗಿ ಒಳಚರಂಡಿ ವ್ಯವಸ್ಥೆಯನ್ನು ಒಳಗೊಂಡಂತಹ ಯೋಜನಾಬದ್ಧ ನಗರಗಳನ್ನು ನಿರ್ಮಾಣ ಮಾಡಿದಂತಹ ಮೊದಲಿಗರು.
ಇನ್ನೊಮ್ಮೆ ನೋಡ್ಕೊಳ್ಳಿ ಈ ಪಾಯಿಂಟ್ನ. ಹರಪ್ಪ ನಾಗರಿಕತೆ ಜನರು ವೈಜ್ಞಾನಿಕವಾಗಿ ಒಳಚರಂಡಿ ವ್ಯವಸ್ಥೆ ಒಳಗೊಂಡಂತಹ ಯೋಜನಾಬದ್ಧ ನಗರಗಳನ್ನು ನಿರ್ಮಾಣ ಮಾಡಿದಂತಹ ಮೊದಲಿಗರು. ಈ ಟೈಮ್ನಲ್ಲಿ ನಗರಗಳು ವಿಶಾಲವಾಗಿದ್ವು, ರಸ್ತೆಗಳು ಸುಸಜ್ಜಿತವಾಗಿದ್ವು. ಅದರ ಅಂಕಿಅಂಶ ನೋಡಿ ಇಲ್ಲಿ. ದಕ್ಷಿಣದಿಂದ ಉತ್ತರದ ಕಡೆಗೆ ಸಾಗುವಂತಹ 1 ರಿಂದ 1.5 ಅಡಿ ಮೈಲಿ ಉದ್ದದ ರಾಜಬೀದಿಗಳಿದ್ದವು. ಓಕೆ, ದಕ್ಷಿಣದಿಂದ ಉತ್ತರ ಕಡೆಗೆ ಸಾಗುವ 1 ರಿಂದ 1.5 ಅಡಿ ಮೈಲಿ ಉದ್ದದ ರಾಜಬೀದಿಗಳಿದ್ದವು. ಮುಖ್ಯ ರಸ್ತೆಗಳು 13 ರಿಂದ 33 ಅಡಿ ಅಗಲವಾಗಿದ್ವು. ನೆಕ್ಸ್ಟ್ ನೋಡಿ ಇಲ್ಲಿ. ಕಿರಿಯ ಬೀದಿಗಳು 9 ರಿಂದ 11 ಅಡಿ ಅಗಲವಾಗಿದ್ವು. ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಗಲ್ಲಿಗಳಿದ್ದವು. ಅವುಗಳು 7 ರಿಂದ 12 ಅಡಿ ಅಗಲದ ಗಲ್ಲಿಗಳಿದ್ದವು. ಇಲ್ಲಿ ಅಂಕಿಅಂಶ ಏನು ಕೊಟ್ಟಿದ್ದೀನಿ ಅದನ್ನಷ್ಟೇ ಬರ್ಕೊಳ್ಳಿ. ಪ್ರತಿ ರಸ್ತೆಗೆ ಸಾರ್ವಜನಿಕ ಬಾವಿಯನ್ನ ನಿರ್ಮಿಸಲಾಗಿತ್ತು. ಆ ಟೈಮ್ನಲ್ಲೇ ಪ್ರತಿಯೊಂದು ರಸ್ತೆ ಕೂಡ ಸಾರ್ವಜನಿಕವಾದ ಬಾವಿ ಇತ್ತು. ಕಸದ ಬುಟ್ಟಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಸಾರ್ವಜನಿಕ ಬಾವಿ, ಕಸದ ಬುಟ್ಟಿ ವ್ಯವಸ್ಥೆ. ನಗರದ ಸುತ್ತ ಸುಟ್ಟಂತಹ ಇಟ್ಟಿಗೆಗಳಿಂದ ನಿರ್ಮಿತವಾದ ಕೋಟೆ ಇತ್ತು. ಮನೆಯ ಬಾಗಿಲುಗಳು ಮರದಿಂದ ಮಾಡಿದ್ದು 2 ರಿಂದ 7 ಅಡಿ ಅಗಲವಾಗಿದ್ವು. ಮನೆಗಿದ್ದಂತಹ ಬಾಗಿಲುಗಳು 2 ರಿಂದ 7 ಅಡಿ ಅಗಲವಾಗಿದ್ವು. ಗೋಡೆಗಳ ದಪ್ಪ 1.5 ಮೀಟರ್ ಇತ್ತಂತೆ ಆ ಟೈಮ್ನಲ್ಲಿ. ಮನೆಗಳು 2 ರಿಂದ 3 ಅಂತಸ್ತುಗಳಿಂದ ಕೂಡಿದ್ವು. ಹರಪ್ಪ ನಾಗರಿಕತೆ ಜನ ಆ ಟೈಮ್ನಲ್ಲೇ ಇನ್ನೊಂದ್ಸಲ ನೋಡ್ಕೊಬಿಡಿ. ಯೋಜನಾಬದ್ಧ ವೈಜ್ಞಾನಿಕವಾಗಿ ಒಳಚರಂಡಿ ವ್ಯವಸ್ಥೆಯನ್ನು ಒಳಗೊಂಡಂತಹ ಯೋಜನಾಬದ್ಧ ನಗರಗಳನ್ನು ನಿರ್ಮಾಣ ಮಾಡಿದಂತಹ ಮೊದಲಿಗರಾರು ಹರಪ್ಪದವರು. ನಗರಗಳು ವಿಶಾಲವಾಗಿದ್ವು. ಇದರಲ್ಲಿ ರಾಜಬೀದಿ, ಮುಖ್ಯ ರಸ್ತೆ, ಕಿರಿಯ ಬೀದಿ, ಗಲ್ಲಿ ಈ ರೀತಿ ಡಿವೈಡ್ ಮಾಡಿರ್ತಾರೆ. ರಾಜಬೀದಿ 1 ರಿಂದ 1.5 ಅಡಿ ಮೈಲಿ ಉದ್ದ ಇರುತ್ತೆ. ಮುಖ್ಯ ರಸ್ತೆಗಳು 13 ರಿಂದ 33 ಅಡಿ ಅಗಲ ಇರ್ತವೆ. ಕಿರಿಯ ಬೀದಿಗಳು 9 ರಿಂದ 11 ಅಡಿ ಅಗಲ. ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ 7 ರಿಂದ 12 ಅಡಿ ಅಗಲದ ಗಲ್ಲಿಗಳಿರ್ತವೆ. ಪ್ರತಿ ರಸ್ತೆಗೆ ಸಾರ್ವಜನಿಕ ಬಾವಿ ವ್ಯವಸ್ಥೆ ಇರುತ್ತೆ. ಕಸದ ಬುಟ್ಟಿ ಇಟ್ಟಿರ್ತಾರೆ. ನಗರ ಕಂಪ್ಲೀಟ್ ಆಗಿ ಇಟ್ಟಿಗೆಗಳಿಂದ ಮಾಡಿದಂತಹ ಕೋಟೆ ಇರುತ್ತೆ. ಮನೆಯ ಬಾಗಿಲು ಮರದಿಂದ ಮಾಡಿರ್ತಾರೆ. 2 ರಿಂದ 7 ಅಡಿ ಅಗಲವಾಗಿದ್ವು ಮರದ ಬಾಗಿಲುಗಳು. ಆ ಟೈಮ್ನಲ್ಲಿ ಮನೆಯ ಗೋಡೆಗಳು 1.5 ಮೀಟರ್ ಅಷ್ಟು ಥಿಕ್ನೆಸ್ ಇರುತ್ತೆ. ಆ್ಯಂಡ್ ಕಂಪ್ಲೀಟ್ ಆಗಿ ಈ ಟೈಮ್ನಲ್ಲಿ ಇದ್ದಂತಹ ಮನೆಗಳು 2 ರಿಂದ 3 ಅಂತಸ್ತುಗಳನ್ನು ಒಳಗೊಂಡಿರುತ್ತೆ. ಓಕೆ, ಇದು ಹರಪ್ಪ ನಾಗರಿಕತೆ ಟೈಮ್ನಲ್ಲಿ ರಸ್ತೆಗಳು, ಮನೆಗಳು ಯಾವ ರೀತಿ ಇತ್ತು ಅಂತ ಇನ್ನೂ ಕೂಡ ಇದೆ ನೋಡಿ. ಹರಪ್ಪ ನಾಗರಿಕತೆಯಲ್ಲಿ ಕೆಲವೊಂದು ಅದ್ಭುತ ಎನ್ನುವಂತಹ ಕಟ್ಟಡಗಳು, ಉಗ್ರಾಣಗಳು, ಈಜುಕೊಳಗಳನ್ನು ಪತ್ತೆ ಮಾಡಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಅಂದರೆ ಹರಪ್ಪ ನಾಗರಿಕತೆಯ ಇನ್ನೊಂದು ಅದ್ಭುತ ಅದು ಎಲ್ಲಿ ಸಿಕ್ಕಿದೆ ಅಂದರೆ ಮೊಹೆಂಜೊದಾರೊವಿನಲ್ಲಿ 180 ಇಂಟು 108 ಅಡಿ ವಿಸ್ತೀರ್ಣದ ಸ್ನಾನದ ಕೊಳ ಸಿಕ್ಕಿದೆ. 180 ಇಂಟು 108 ಅಡಿ ವಿಸ್ತೀರ್ಣದ ಸ್ನಾನದ ಕೊಳ ನಮಗೆ ಮೊಹೆಂಜೊದಾರೊದಲ್ಲಿ ದೊರಕಿದೆ. ಇದನ್ನು ಶೋಧನೆ ಮಾಡಿದವರು ಮಾರ್ಟಿನ್ ವೀಲರ್. ಆ್ಯಂಡ್ ಮೊಹೆಂಜೊದಾರೊನಲ್ಲಿ ನಮಗೆ ಇನ್ನೊಂದು ದೊಡ್ಡ ಕಟ್ಟಡ ಉಗ್ರಾಣ ದೊರೆತಿದೆ. ಇದರ ವಿಸ್ತೀರ್ಣ ಎಷ್ಟಿತ್ತು ಅಂದರೆ 45.75 ಮೀಟರ್ ಉದ್ದ, 15.23 ಮೀಟರ್ ಅಗಲ. ಹರಪ್ಪದಲ್ಲಿ ಒಟ್ಟಾರೆಯಾಗಿ 72 ಉಗ್ರಾಣಗಳನ್ನು ಪತ್ತೆ ಮಾಡಿದ್ದಾರೆ. ಈ ಉಗ್ರಾಣಗಳನ್ನು ಆಧುನಿಕ ಕಾಲದ ಖಜಾನೆಗಳಿಗೆ ಹೋಲಿಸ್ಬೋದು. ಈ 2 ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಒಂದು ಈಜುಕೊಳ, ಇನ್ನೊಂದು ದೊಡ್ಡ ಉಗ್ರಾಣ. ನೆಕ್ಸ್ಟ್ ನೋಡಿ, ಟೌನ್ ಪ್ಲಾನಿಂಗ್ ಆದಮೇಲೆ ಇವಾಗ ಹರಪ್ಪ ನಗರದ ಒಳಚರಂಡಿ ವ್ಯವಸ್ಥೆ ಹೇಗಿತ್ತು, ಡ್ರೈನೇಜ್ ಸಿಸ್ಟಮ್ ಹೇಗಿತ್ತು ಅಂತ ನೋಡೋದಾದ್ರೆ, ಹರಪ್ಪ ನಾಗರಿಕತೆಯಲ್ಲಿ ರಸ್ತೆಯ 2 ಬದಿಯಲ್ಲಿ 1 ರಿಂದ 2 ಅಡಿ ಆಳವಾದ ಒಳಚರಂಡಿಯು ಹಾದು ಹೋಗುವಂತೆ ನಿರ್ಮಿಸಲಾಗಿರುವಂತಹ ಒಳಚರಂಡಿ ವ್ಯವಸ್ಥೆ ಕಂಡುಬರುತ್ತೆ. 1 ರಿಂದ 2 ಅಡಿ ಆಳವಾದಂತಹ ಒಳಚರಂಡಿ ವ್ಯವಸ್ಥೆ ಇತ್ತು. ಅದರ ಗೋಡೆಗಳನ್ನು ಸುಟ್ಟಂತಹ ಇಟ್ಟಿಗೆಗಳಿಂದ ಮತ್ತು ಕಲ್ಲುಗಳಿಂದ ನಿರ್ಮಿಸಲಾಗಿತ್ತು. ಈ 3ನೇ ಪಾಯಿಂಟ್ ನೋಡಿ ಇಲ್ಲಿ. ಬಚ್ಚಲು ಮನೆಯ ಕೊಳಚೆ ನೀರು
ಮಣ್ಣಿನ ಪೈಪುಗಳ ಮೂಲಕ ಭೂಮಿಯಲ್ಲೇ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು. ಚರಂಡಿಗಳನ್ನು ಶುದ್ಧೀಕರಿಸಲು ಈಗಿನಂತೆ ಮ್ಯಾನ್ಹೋಲ್ ವ್ಯವಸ್ಥೆ ಕೂಡ ಹರಪ್ಪ ನಾಗರಿಕತೆ ಕಾಲದಲ್ಲೇ ಇತ್ತು. ನೀವಿದನ್ನು ಎಕ್ಸ್ಪ್ಲೈನ್ ಮಾಡಿ ಕಾನ್ಸೆಪ್ಟ್ ಕ್ಲಾರಿಫಿಕೇಶನ್ ಮಾಡಿ ಅಂದರೆ ಆಗಲ್ಲ. ಪ್ರತಿಯೊಂದು ಪಾಯಿಂಟ್ ಕೂಡ ನಿಮಗೊಂದು ಅಂಕಿಅಂಶ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ನೋಡ್ಕೊಳ್ಳಿ, ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದರೆ ಹರಪ್ಪ ಟೈಮ್ನಲ್ಲಿ ಪ್ರತಿ ರಸ್ತೆಯ 2 ಬದಿಯಲ್ಲಿ ಕೂಡ 1 ರಿಂದ 2 ಅಡಿ ಆಳವಾದ ಚರಂಡಿಗಳಿರ್ತವೆ. ಅದರ ಗೋಡೆಗಳನ್ನು ಅಂದರೆ ಚರಂಡಿ ಕಟ್ತಾರಲ್ಲ ಅದನ್ನ ಗೋಡೆಗಳನ್ನು ಸುಟ್ಟಂತಹ ಇಟ್ಟಿಗೆಗಳಿಂದ ಕಲ್ಲಿನಿಂದ ಕಟ್ಟಲಾಗಿರುತ್ತೆ. ಆ್ಯಂಡ್ ಬಚ್ಚಲು ಮನೆಯಿಂದ ಬರುವಂತಹ ಕೊಳಚೆ ನೀರು ಪೈಪ್ನ ಮೂಲಕ ಮಣ್ಣಿನ ಪೈಪ್ನ ಮೂಲಕ ಭೂಮಿಯಲ್ಲೇ ಒಳಚರಂಡಿಗೆ ಸಂಪರ್ಕವನ್ನು ಕೊಡಲಾಗಿತ್ತು. ಚರಂಡಿಗಳನ್ನು ಶುದ್ಧೀಕರಿಸಲು ಈಗಿರುವಂತಹ ಮ್ಯಾನ್ಹೋಲ್ಗೆ ಹೋಲುವಂತಹ ಒಂದು ವ್ಯವಸ್ಥೆ ಆ ಟೈಮ್ನಲ್ಲೇ ಇರುತ್ತೆ. ಇದು ಹರಪ್ಪ ನಾಗರಿಕತೆಯ ಒಳಚರಂಡಿ ವ್ಯವಸ್ಥೆ. ನೆಕ್ಸ್ಟ್, ಹರಪ್ಪ ನಾಗರಿಕತೆಯ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅಂದರೆ, ಈ ಕಾಲಘಟ್ಟದಲ್ಲಿ ನಮಗೆ ಲಿಖಿತ ಆಧಾರಗಳು ಜಾಸ್ತಿ ಇರಲಿಲ್ಲ. ಇದರಿಂದ ಈ ಕಾಲದ ಯಾವ ರೀತಿಯ ಆಡಳಿತ ಇತ್ತು ಅಂತ ನಿಖರವಾಗಿ ಹೇಳೋದಕ್ಕೆ ಕಷ್ಟ. ಬಟ್ ಕೆಲವೊಂದು ಮುದ್ರೆಗಳಿಂದ ಕೆಲವೊಂದು ಪದಗಳನ್ನು ತಿಳ್ಕೊಂಡಿದ್ದೀವಿ. ಪಾಲ, ಪಾಲಕ, ಮಹಾಪಾಲಕ ಅಂತ. ಇದನ್ನ ಆಡಳಿತಗಾರ, ಉಪ ಆಡಳಿತಗಾರ, ಮಹಾ ಆಡಳಿತಗಾರ ಅಂತ ಅರ್ಥವನ್ನ ಕೊಟ್ಟಿದ್ದಾರೆ. ಸೊ ಹರಪ್ಪ ನಾಗರಿಕತೆಯ ರಾಜಕೀಯ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನಮಗೆ. ನೆಕ್ಸ್ಟ್ ನೋಡಿ, ಹರಪ್ಪ ನಾಗರಿಕತೆಯ ಮುದ್ರೆಗಳು. ಸೊ ಟೋಟಲ್ ಆಗಿ ನಮಗೆ 2500ಕ್ಕೂ ಹೆಚ್ಚು ಮುದ್ರೆಗಳು ದೊರಕಿದೆ ಹರಪ್ಪ ನಾಗರಿಕತೆ ಸಂಬಂಧಪಟ್ಟಿದ್ದು. ಈ ಮುದ್ರೆಗಳನ್ನು ಯಾವುದರಿಂದ ಮಾಡ್ತಿದ್ರು ಅಂದರೆ ಜೇಡಿ ಮಣ್ಣಿನಿಂದ, ಮೃದು ಕಲ್ಲಿನಿಂದ ಮತ್ತು ದಂತದಿಂದ ತಯಾರು ಮಾಡ್ತಿರು ಅಂತ ನಂಬಲಾಗಿದೆ. ಅಂದರೆ ಸಿಕ್ಕಿರುವಂತಹ ಮುದ್ರೆಗಳಿಂದ ಇದನ್ನ ಪತ್ತೆ ಮಾಡಲಾಗಿದೆ. ಯಾವ ಶೇಪ್ನಲ್ಲಿತ್ತು ಅಂದರೆ ಆಯತಾಕಾರ, ಚದುರಾಕಾರ ಶೇಪ್ನಲ್ಲಿ ಈ ಮುದ್ರೆಗಳು ನಮಗೆ ದೊರಕಿದೆ. ಈ ಮುದ್ರೆಗಳನ್ನು ಏನಕ್ಕೆ ಯೂಸ್ ಮಾಡ್ತಿದ್ರು ಅಂದರೆ ಧರ್ಮದ ಸಂಕೇತವಾಗಿ, ವ್ಯಾಪಾರದ ಉದ್ದೇಶಕ್ಕಾಗಿ ಆ್ಯಂಡ್ ಮತಾಚರಣೆಗೆ ಸಂಬಂಧಪಟ್ಟಾಗೆ ಈ ಮುದ್ರೆಗಳನ್ನು ಹರಪ್ಪ ನಾಗರಿಕದ ಜನರು ಬಳಕೆ ಮಾಡ್ಕೋತಾ ಇದ್ರು. ಆ ಮುದ್ರೆಗಳಲ್ಲಿ ಯಾವ ಯಾವ ಪ್ರಾಣಿಗಳ ಚಿಹ್ನೆಗಳು ಇತ್ತು ಅಂದರೆ ಏಕಶೃಂಗಿ, ಗೂಳಿ, ವೃಷಭ, ಮೇಕೆ, ಆನೆ, ಪಶುಪತಿ ಮುಂತಾದ ಪ್ರಾಣಿಗಳ ಚಿಹ್ನೆಗಳನ್ನು ನಾವು ಕಾಣಬಹುದು. ಟೋಟಲ್ ಆಗಿ ನಾವು 2500ಕ್ಕೂ ಹೆಚ್ಚು ಮುದ್ರೆಗಳನ್ನು ಪತ್ತೆ ಮಾಡಿದ್ದಾರೆ. ಆ ಮುದ್ರೆಗಳನ್ನು ಯಾವುದರಿಂದ ಮಾಡಿದ್ದಾರೆ ಅಂದರೆ ಕೆಲವೊಂದು ಟೆರ್ರಿಕೋಟಾ ಜೇಡಿ ಮಣ್ಣಿನಿಂದ, ಮೃದು ಕಲ್ಲಿನಿಂದ ಮತ್ತು ದಂತದಿಂದ ತಯಾರು ಮಾಡಲಾಗಿದೆ. ಇದನ್ನ ಏನಕ್ಕೆ ಯೂಸ್ ಮಾಡ್ಕೋತಾ ಇದ್ರು? ಧರ್ಮದ ಸಂಕೇತವಾಗಿ, ವ್ಯಾಪಾರಕ್ಕಾಗಿ, ಮತಾಚರಣೆಗಾಗಿ ಬಳಕೆ ಮಾಡ್ಕೋತಿದ್ರು. ಆ ಮುದ್ರೆಗಳಲ್ಲಿ ಏಕಶೃಂಗಿ, ಗೂಳಿ, ವೃಷಭ, ಮೇಕೆ, ಆನೆ, ಪಶುಪತಿ ಈ ರೀತಿಯ ಪ್ರಾಣಿಗಳ ಚಿಹ್ನೆಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ನೋಡಿ, ಮುದ್ರೆಗಳಾಯಿತು. ಇವಾಗ ಹರಪ್ಪ ನಾಗರಿಕತೆಯ ಲಿಪಿಗಳು ಯಾವ ರೀತಿ ಇತ್ತು. ಸೊ ಹರಪ್ಪ ನಾಗರಿಕತೆಯ ಲಿಪಿಯನ್ನು ಇದುವರೆಗೂ ಯಾರಿಗೂ ಓದಲು ಆಗಿಲ್ಲ ಅಧಿಕೃತವಾಗಿ. ಹರಪ್ಪ ನಾಗರಿಕತೆಯ ಲಿಪಿಗಳನ್ನು ಇದುವರೆಗೂ ಯಾರೂ ಅಧಿಕೃತವಾಗಿ ಓದಿಲ್ಲ. ಆದರೆ ಬರವಣಿಗೆ ದಿಶೆ ಬಲದಿಂದ ಎಡಕ್ಕೆ ಇದ್ದಿರಬಹುದು ಎಂಬಂತಹ ಶಂಕೆ ಅಥವಾ ಅಭಿಪ್ರಾಯ ಇದೆ. ಹರಪ್ಪ ನಾಗರಿಕತೆಯ ಲಿಪಿಗೆ ಸಂಬಂಧಪಟ್ಟಾಗೆ ಅಧಿಕೃತವಾಗಿ ಇನ್ನೂ ಯಾರು ಕೂಡ ಅದನ್ನು ಓದಿಲ್ಲ. ಬಟ್ ಅದರ ಬರವಣಿಗೆ ಬಲದಿಂದ ಎಡಕ್ಕೆ ಇದೆ ಅನ್ನುವಂತಹ ಅಭಿಪ್ರಾಯ ಇದೆ. ಕೆಲವು ಕಡೆ ಮೊದಲ ಸಾಲು ಬಲದಿಂದ ಎಡಕ್ಕೆ ಮತ್ತು ಎರಡನೇ ಸಾಲು ಎಡದಿಂದ ಬಲಕ್ಕೆ ಇರುವುದು ಕಂಡು ಬಂದಿದೆ. ಬಟ್ ಯಾರಿಗೂ ಕೂಡ ಏನಿದೆ ಆ ಲಿಪಿಲಿ ಏನಂತ ಬರೆದಿದ್ದಾರೆ ಅಂತ ಓದುವಂತಹ ಅಧಿಕೃತವಾಗಿ ಯಾರೂ ಓದಿಲ್ಲ. ಹರಪ್ಪ ನಾಗರಿಕತೆ ಲಿಪಿಯು ಸುಮೇರಿಯನ್ ಲಿಪಿಯಿಂದ ಸ್ಫೂರ್ತಿ ಪಡೆದಿದ್ದು ಇದು ಸಿಮಿಟಿಕ್ ಬರಹವನ್ನು ಹೋಲುತ್ತದೆ. ಓಕೆ, ಕ್ಲಿಯರ್ ಕನ್ಕ್ಲೂಷನ್ ಅಂದರೆ ಹರಪ್ಪ ನಾಗರಿಕತೆಯ ಲಿಪಿಯನ್ನು ಇದುವರೆಗೂ ಯಾರೂ ಕೂಡ ಓದಿಲ್ಲ. ಬಟ್ ಒಂದು ಅಭಿಪ್ರಾಯ ಇದೆ, ಈ ಬರವಣಿಗೆ ಬಲದಿಂದ ಎಡಕ್ಕಿದೆ ಅಂತ ಅಭಿಪ್ರಾಯ ಇದೆ. ಕೆಲವೊಂದು ಕಡೆ ಮೊದಲ ಸಾಲು ಬಲದಿಂದ ಎಡಕ್ಕಿದ್ರೆ ಎರಡನೇದು ಎಡದಿಂದ ಬಲಕ್ಕಿದೆ. ಇನ್ನೊಂದು ಕನ್ಕ್ಲೂಷನ್ಗೆ ಬರ್ತಾರೆ, ಹರಪ್ಪ ನಾಗರಿಕತೆಯ ಲಿಪಿ ಸುಮೇರಿಯನ್ ಲಿಪಿಯನ್ನು ಹೋಲುತ್ತೆ. ಅಂದರೆ ಸುಮೇರಿಯನ್ ಲಿಪಿ ಯಾವುದು? ಸಿಮಿಟಿಕ್ ಬರವಣಿಗೆಯನ್ನು ಈ ಲಿಪಿ ಹೋಲುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಯಾರೊಬ್ಬರೂ ಕೂಡ ಅಧಿಕೃತವಾಗಿ ಹರಪ್ಪ ನಾಗರಿಕತೆ ಲಿಪಿಯನ್ನು ಇದುವರೆಗೂ ಓದಿಲ್ಲ. ನೆಕ್ಸ್ಟ್ ನೋಡಿ,
ಹರಪ್ಪ ನಾಗರಿಕತೆಯ ಆರ್ಥಿಕ ಜೀವನ ಹೇಗಿತ್ತು, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ಟೇಟ್ಮೆಂಟ್ ರೀತಿಯ ಪ್ರಶ್ನೆಗಳಿಗೆ. ಕ್ಲೀನಾಗಿ ನೋಡ್ಕೊಳ್ಳಿ. ಹರಪ್ಪ ನಾಗರಿಕತೆಯ ಪ್ರಮುಖ ಕಸುಬು ಕೃಷಿಯಾಗಿತ್ತು ಹಾಗೂ ಪಶುಪಾಲನೆ, ಹೈನುಗಾರಿಕೆ ಕೂಡ ತಿಳಿದಿತ್ತು. ಸಿಂಪಲ್ ಇಷ್ಟೇ. ಹರಪ್ಪ ನಾಗರಿಕತೆಯ ಆರ್ಥಿಕತೆ ಮೇಜರ್ ಆಗಿ ಕೃಷಿ ಮೇಲೆ ಡಿಪೆಂಡ್ ಆಗಿತ್ತು. ಇವರಿಗೆ ಪಶುಪಾಲನೆ ಮತ್ತು ಹೈನುಗಾರಿಕೆ ಇದ್ರ ಬಗ್ಗೆ ಕೂಡ ತಿಳುವಳಿಕೆ ಇತ್ತು. ಈ ನಾಗರಿಕತೆ ಜನರಿಗೆ ನೀರಾವರಿ ಕಲೆ ಕೂಡ ತಿಳಿದಿತ್ತು. ಇದು ನೀರಾವರಿ ಮಾಡ್ಕೊಳ್ಳಿ. ಎಷ್ಟೊಂದು ಸಲ ಸ್ಪೆಲ್ಲಿಂಗ್ ತಪ್ಪು ಮಾಡ್ದೇನೆ ಟೈಪ್ ಮಾಡಬೇಕು ಅನ್ಕೋತೀನಿ, ಎಲ್ಲಾರ ಒಂದು ಕಡೆ ತಪ್ಪಾಗಿರುತ್ತೆ. ಸೊ ಕ್ಲಾರಿಫೈ ಮಾಡ್ಕೊಳ್ಳಿ. ಹರಪ್ಪ ನಾಗರಿಕತೆ ಜನರಿಗೆ ಕೃಷಿ ಪ್ರಮುಖ ಕಸುಬಾಗಿತ್ತು, ಪಶುಪಾಲನೆ ಗೊತ್ತಿತ್ತು, ಹೈನುಗಾರಿಕೆ ಗೊತ್ತಿತ್ತು. ಇವರಿಗೆ ನೀರಾವರಿಯ ಕಲೆ ಕೂಡ ಗೊತ್ತಿತ್ತು. ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು, ಹತ್ತಿಯನ್ನ ಬೆಳೀತಾ ಇದ್ರು. ಹಸು, ಎಮ್ಮೆ, ಹೋರಿ, ಕುರಿ, ಆಡು, ನಾಯಿ, ಹಂದಿ, ಆನೆಯಂತ ಮುಂತಾದ ಪ್ರಾಣಿಗಳನ್ನು ಸಾಕ್ತಾ ಇದ್ರು. ಆನೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಸಿಂಧೂ ನಾಗರಿಕತೆಯಲ್ಲಿ ನೂಲುವುದು, ನೇಯುವುದು, ಬಣ್ಣವನ್ನು ಹಾಕುವುದು, ಕುಂಬಾರಿಕೆ, ಮರಗೆಲಸ, ಲೋಹದ ಕೆಲಸ, ಲೋಹದ ಕೈಗಾರಿಕೆ ಇವೆಲ್ಲವನ್ನು ಕೂಡ ಆಗಿನ ಜನ ಮಾಡ್ತಾ ಇದ್ರು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸಾಮಾನ್ಯ ಮಾಮೂಲಿ ಮಾಡುವಂತಹ ಎಲ್ಲ ಕೆಲಸವನ್ನೇ ಇವ್ರು ಮಾಡಿದ್ದಾರೆ. ಕೃಷಿ ಗೊತ್ತಿತ್ತು ಇವ್ರಿಗೆ, ಹೈನುಗಾರಿಕೆ ಗೊತ್ತಿತ್ತು, ಪಶುಪಾಲನೆ ಗೊತ್ತಿತ್ತು, ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು, ಹತ್ತಿಯನ್ನು ಬೆಳೀತಾ ಇದ್ರು. ಹಸು, ಎಮ್ಮೆ, ಹೋರಿ, ಕುರಿ, ಆಡು, ನಾಯಿ, ಹಂದಿ, ಆನೆಗಳನ್ನು ಸಾಕ್ತಾ ಇದ್ರು. ಇವರಿಗೆ ನೂಲುವುದು, ನೇಯುವುದು, ಬಣ್ಣವನ್ನು ಹಾಕುವುದು, ಕುಂಬಾರಿಕೆ ಮಾಡೋದು, ಮರಗೆಲಸ, ಲೋಹ ಕೈಗಾರಿಕೆ ಆಲ್ಮೋಸ್ಟ್ ಎಲ್ಲ ಕೂಡ ತಿಳ್ಕೊಂಡಿದ್ರು ಹರಪ್ಪ ನಾಗರಿಕತೆ ಜನ. ಭೂಮಿ ಉಳುಮೆಗೆ ನೇಗಿಲನ್ನು ಬಳಕೆ ಮಾಡ್ತಾ ಇದ್ರು. ಭೂಮಿಯನ್ನು ಉಳೋದಕ್ಕೆ ನೇಗಿಲನ್ನು ಬಳಕೆ ಮಾಡ್ತಿದ್ರು. ಹರಪ್ಪ ಜನರು ಪ್ರಪಂಚದಲ್ಲಿ ಹತ್ತಿಯನ್ನು ಬೆಳೆದ ಮೊದಲಿಗರು. ಹತ್ತಿಯನ್ನು ಇವರು ಸಿಂಧೂನ್ ಅಂತ ಕರೀತಾರೆ. ಸೊ ಹರಪ್ಪ ಜನ ಇಡೀ ಪ್ರಪಂಚದಲ್ಲಿ ಹತ್ತಿಯನ್ನು ಬೆಳೆದಂತಹ ಮೊದಲಿಗರು. ಹತ್ತಿಯನ್ನ ಹರಪ್ಪನವರು ಏನಂತ ಕರಿತಿದ್ರು ಅಂದರೆ ಸಿಂಧೂನ್ ಅಂತ ಕರಿತಿದ್ರು. ಹರಪ್ಪ ಜನರಿಗೆ ಡುಬ್ಬದ ಗೂಳಿ ತುಂಬ ಪ್ರಿಯವಾದ ಪ್ರಾಣಿ. ಪ್ರತಿಯೊಂದು ಪಾಯಿಂಟ್ ಮೇಲೂ ಕೂಡ ನಿಮ್ಗೆ ಪ್ರಶ್ನೆ ಬರ್ಬೋದು. ಹರಪ್ಪ ಜನರಿಗೆ ಡುಬ್ಬದ ಗೂಳಿ ಅತ್ಯಂತ ಪ್ರಿಯವಾದ ಪ್ರಾಣಿಯಾಗಿತ್ತು. ಮೊಹೆಂಜೊದಾರೋದಲ್ಲಿ ಒಂದು ಕಪ್ಪೆ ಚಿಪ್ಪಿನ ಹಾಗೂ ಹರಪ್ಪದಲ್ಲಿ ಒಂದು ಕಂಚಿನ ತಕ್ಕಡಿ ಪತ್ತೆಯಾಗಿದೆ. ಈ ಪಾಯಿಂಟ್ ಕೂಡ ಬರ್ಕೊಳ್ಳಿ, ಇದನ್ನು ಕೂಡ ಓದ್ಕೊಳ್ಳಿ. ಮೊಹೆಂಜೊದಾರೋದಲ್ಲಿ ಒಂದು ಕಪ್ಪೆ ಚಿಪ್ಪಿನ ಹಾಗೂ ಹರಪ್ಪದಲ್ಲಿ ಕಂಚಿನ ತಕ್ಕಡಿ ಪತ್ತೆಯಾಗಿದೆ. ಹರಪ್ಪ ನಾಗರಿಕತೆ ಜನರು ವಸ್ತು ವಿನಿಮಯ ಮೂಲಕ ವ್ಯಾಪಾರವನ್ನು ಮಾಡ್ತಾ ಇದ್ರು. ಈ ಲಾಸ್ಟ್ ಪಾಯಿಂಟ್ ಮೇಲೆ ಕೂಡ ನಿಮಗೆ ಪ್ರಶ್ನೆ ಬರ್ಬೋದು. ಹರಪ್ಪ ಜನರು ವ್ಯಾಪಾರವನ್ನು ಯಾವ ರೀತಿ ಮಾಡ್ತಿದ್ರು ಅಂದರೆ ವಸ್ತು ವಿನಿಮಯ ಪದ್ಧತಿ ಮೂಲಕ. ಸೊ ಇವತ್ತು ನಾನು ಕೊಟ್ಟಿರುವಂತಹ ಪ್ರತಿ ಪಾಯಿಂಟು ಕೂಡ ಪ್ರಮುಖ ಬುಕ್ಕಿಂದ ತೆಗೆದಿರೋದೆ. ಇಲ್ಲಿ ಯಾವ ಪಾಯಿಂಟನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲಿ ನೋಡಿ, ಸಿಂಧೂನ್ ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು, ಡುಬ್ಬದ ಗೂಳಿ ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು, ವಸ್ತು ವಿನಿಮಯ ಪದ್ಧತಿ ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು. ನೋಡಿ, ನಮ್ಮ ಸಿಂಧೂ ನಾಗರಿಕತೆಯ ಮುದ್ರೆಗಳು ಪಶ್ಚಿಮ ಏಷ್ಯಾದಲ್ಲಿ, ಈಜಿಪ್ಟ್ನಲ್ಲಿ, ಮೆಸೊಪೊಟೋಮಿಯಾಗಳಲ್ಲಿ ಪತ್ತೆಯಾಗಿದೆ. ಅಂದರೆ ಇದೇನು ಹೇಳುತ್ತೆ, ನಮಗೂ ಅವ್ರಿಗೂ ವ್ಯಾಪಾರ ವ್ಯವಹಾರ ಇತ್ತು ಅಂತ ಹೇಳುತ್ತೆ. ಗುಜರಾತ್ನಲ್ಲಿ ಪತ್ತೆಯಾಗಿರುವಂತಹ ಅಂದರೆ ಲೋತಾಲ್ ಹಡಗು ಕಟ್ಟೆಯಿಂದ ಹರಪ್ಪ ಜನರು ಹಡಗಿನ ಮೂಲಕ ಬಾಹ್ಯ ವ್ಯಾಪಾರವನ್ನು ಮಾಡುತ್ತಿದ್ರು ಅಂತ ತಿಳಿದು ಬರುತ್ತೆ. ಅಂದರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂತ. ಇಲ್ಲಿ ಸಿಕ್ಕಿರುವಂಥ ಅಂಕಿಅಂಶದ ಪ್ರಕಾರ ಏನನ್ನ ರಫ್ತು ಮಾಡ್ಕೋತಿದ್ರು ಅಂದರೆ ದಂತ, ಚಿನ್ನ, ಮುತ್ತು, ಮರದ ದಿಮ್ಮಿಗಳು, ಆಮದು, ಹರಳುಗಳು, ತಾಮ್ರ ಮತ್ತು ತವರ. ಇದು ಹರಪ್ಪ ನಾಗರಿಕತೆಯ ಆರ್ಥಿಕ ಜೀವನ. ನಮಗೆ ಗುಜರಾತ್ನಲ್ಲಿ ಲೋತಾಲ್ ಎಂಬುವಂತಹ ಹಡಗು ಕಟ್ಟೆ ಸಿಗುತ್ತೆ. ಅಲ್ಲಿಂದ ಬೇರೆ ದೇಶದೊಂದಿಗೆ ವ್ಯಾಪಾರ ವಿನಿಮಯವನ್ನು ಮಾಡ್ತಾ ಇದ್ರು. ಇದು ನಮಗೆ ಫಸ್ಟ್ ಎಲ್ಲಿ ಗೊತ್ತಾಗೋದು, ನಮ್ಮ ಹರಪ್ಪ ನಾಗರಿಕತೆಯ ಮುದ್ರೆಗಳು ಪಶ್ಚಿಮ ಏಷ್ಯಾದಲ್ಲಿ ಸಿಕ್ಕಿವೆ, ಈಜಿಪ್ಟ್ನಲ್ಲಿ ಸಿಕ್ಕಿದ್ದಾವೆ, ಮೆಸೊಪೊಟೋಮಿಯಾದಲ್ಲಿ ಸಿಕ್ಕಿದ್ದಾವೆ. ಸೊ ಇದೇನು ಹೇಳುತ್ತೆ, ಬೇರೆ ದೇಶಗಳೊಂದಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿದ್ರು. ಅದಕ್ಕೆ ಇನ್ನೊಂದು ಪುರಾವೆ ಅಂದರೆ ಗುಜರಾತ್ನಲ್ಲಿ ಪತ್ತೆ ಆಗಿರುವಂತಹ ಲೋತಾಲ್ ಹಡಗು ಕಟ್ಟೆ. ಇವರು ರಫ್ತು ಮಾಡ್ತಿದ್ದಂತಹ ವಸ್ತುಗಳು ದಂತ, ಚಿನ್ನ, ಮುತ್ತು, ಮರದ ದಿಮ್ಮಿ. ಆಮದು ಮಾಡ್ಕೊಳ್ತಿದ್ದು ಹರಳುಗಳು, ತಾಮ್ರ ಮತ್ತು ತವರ. ಹರಪ್ಪ ಸಂಸ್ಕೃತಿಯ ಅಥವಾ ನಾಗರಿಕತೆಯ ಧಾರ್ಮಿಕ ಜೀವನ ಹೇಗಿತ್ತು ಅಂತ ನೋಡೋದಾದ್ರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ.
ಹರಪ್ಪ ನಾಗರಿಕತೆಯಲ್ಲಿ ಮಾತೃದೇವತೆ ಪ್ರಧಾನ ದೇವತೆ ಆಗಿತ್ತು. ಪಶುಪತಿ ಲಿಂಗ ರೂಪದಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು. ಗಿಡಗಳನ್ನ, ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಹಾವುಗಳನ್ನ ಪೂಜೆ ಮಾಡ್ತಿದ್ರು. ಡಾಕ್ಟರ್ ಮಾರ್ಷಲ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸಿಂಧೂ ಸಂಸ್ಕೃತಿಯು ಆಧುನಿಕ ನಮ್ಮ ಹಿಂದೂ ಧರ್ಮದ ತವರು ಮನೆಯಾಗಿತ್ತು ಅಂತ. ಈ ಸ್ಟೇಟ್ಮೆಂಟ್ ನೋಡಿ. ಹರಪ್ಪ ನಾಗರಿಕತೆಯಲ್ಲಿ ಪ್ರಾಣಿ ಬಲಿ ರೂಢಿಯಲ್ಲಿತ್ತು. ಪಶುಪತಿ ಎಂದರೆ ಪ್ರಾಣಿಗಳ ರಾಜ ಅಂತ ಅರ್ಥ. ಹರಪ್ಪದಲ್ಲಿ ದೇವರಿಗಾಗಿಯೇ ಪರ್ಟಿಕ್ಯುಲರ್ ಆಗಿ ದೇವಸ್ಥಾನ ಕಟ್ಟಿರೋದು ಪತ್ತೆಯಾಗಿಲ್ಲ. ಯಜ್ಞ, ಯಂತ್ರ ಮುಂತಾದವುಗಳ ಮೇಲೆ ಇವರಿಗೆ ನಂಬಿಕೆ ಇತ್ತು. ನೆಕ್ಸ್ಟ್ ನೋಡಿ, ಏಕಶೃಂಗ ಡುಬ್ಬದ ಗೂಳಿ ಪವಿತ್ರ ಪ್ರಾಣಿಯಾಗಿತ್ತು. ಈ ಟೈಮಲ್ಲಿ ಹರಪ್ಪದವರಿಗೆ ಏಕಶೃಂಗದ ಡುಬ್ಬದ ಗೂಳಿ ಅವರ ಹೋಲಿ ಅನಿಮಲ್ ಆಗಿತ್ತು. ಹಾಗೂ ಅರಳಿ ಮರ ಪವಿತ್ರ ವೃಕ್ಷ. ಏಕಶೃಂಗದ ಡುಬ್ಬದ ಗೂಳಿ ಪವಿತ್ರ ಪ್ರಾಣಿ, ಅರಳಿ ಮರ ಪವಿತ್ರ ವೃಕ್ಷ. ಈ ನಾಗರಿಕತೆಯಲ್ಲಿ ಜಲದೇವತೆ ಆರಾಧನೆ ಕೂಡ ರೂಢಿಯಲ್ಲಿ ಇತ್ತು. ಜಲದೇವತೆ ನಾವು ಗಂಗಾ ಅಂತ ಕರಿತೀವಲ್ಲ, ಆ ರೀತಿ. ಕೆಲವು ಮುದ್ರೆಗಳ ಮೇಲಿನ ಚಕ್ರ, ಸ್ವಸ್ತಿಕ್ ಚಿತ್ರಗಳಿಂದ ಅವರು ಸೂರ್ಯನನ್ನ ಪೂಜೆ ಮಾಡ್ತಾ ಇದ್ರು ಅಂತ ನಂಬಿಕೆ ಇದೆ, ತಿಳಿದು ಬಂದಿದೆ. ಹರಪ್ಪ ಜನರಿಗೆ 3 ರೀತಿಯ ಶವ ಸಂಸ್ಕಾರ ಪದ್ಧತಿ ಗೊತ್ತಿತ್ತು. ಪೂರ್ಣ ಹೂಳುವುದು, ಅಮಶಿಕ ಶವ ಸಂಸ್ಕಾರ ಪದ್ಧತಿ, ಸುಡುವ ಪದ್ಧತಿ. ಇದನ್ನ ನಾವೆಲ್ಲಿ ನೋಡಿದ್ವಿ? ಇತಿಹಾಸ ಪೂರ್ವ ಕಾಲದಲ್ಲಿ ನೋಡಿದ್ವಿ ನಾವು. ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಏಕಶೃಂಗ ಡುಬ್ಬದ ಗೂಳಿ ಹರಪ್ಪ ಜನರ ಪವಿತ್ರ ಪ್ರಾಣಿ, ಅರಳಿ ಮರ ಹರಪ್ಪ ಜನರ ಪವಿತ್ರ ವೃಕ್ಷ. ಇಲ್ಲಿ ಈ ನಾಗರಿಕತೆಯಲ್ಲಿ ಜಲದೇವತೆಯನ್ನ ಪೂಜೆ ಮಾಡ್ತಿದ್ರು ಅಂಡ್ ಸೂರ್ಯನನ್ನ ಪೂಜೆ ಮಾಡ್ತಿದ್ರು ಅಂತ ನಮಗೆ ಸಿಕ್ಕಿರುವಂತಹ ಚಕ್ರ ಮತ್ತು ಸ್ವಸ್ತಿಕ್ ಚಿತ್ರಗಳು ಪುರಾವೆಯನ್ನ ನೀಡುತ್ತವೆ. ಅಂಡ್ 3 ರೀತಿಯ ಶವ ಸಂಸ್ಕಾರ ಪದ್ಧತಿ ಹರಪ್ಪ ಜನರಿಗೆ ತಿಳಿದಿತ್ತು. ಫೈನಲಿ ಇವತ್ತಿನ ಕೊನೆಯ ಸ್ಲೈಡ್. ಆಲ್ಮೋಸ್ಟ್ ಇವತ್ತಿನ ಪ್ರತಿಯೊಂದು ಸ್ಲೈಡ್ನ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮಗೆ ಪ್ರಶ್ನೆ ಆಗಿ ಬರ್ಬೋದು. ಇಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿಗಿಂತ ಅಂಕಿಅಂಶ ಅಥವಾ ಮೆನ್ಷನ್ ಮಾಡಿರುವಂಥ ಪ್ರಮುಖ ಹೆಸರುಗಳಾಗಿರ್ಬೋದು, ಅದ್ರ ಮೇಲೆ ಪ್ರಶ್ನೆ ಬರುತ್ತೆ. ಕೆಲವೊಂದ್ಸಲ ಜಿಯೋಗ್ರಫಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಲ್ಲಿ ಕಾನ್ಸೆಪ್ಟ್ನ ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಬಟ್ ಈ ಹರಪ್ಪ ನಾಗರಿಕತೆಯಲ್ಲಿ ಎಷ್ಟು ಪಾಯಿಂಟ್ನ ಬರ್ಕೋತೀರಾ ಎಕ್ಸಾಮ್ಸ್ಗೆ ಅದು ಯೂಸ್ ಆಗುತ್ತೆ. ಫೈನಲಿ ಹರಪ್ಪ ನಾಗರಿಕತೆಯ ಅವನತಿ. ಏನಕ್ಕೆ ಹರಪ್ಪ ನಾಗರಿಕತೆ ಡೆಸ್ಟ್ರಾಯ್ ಆಯಿತು ಅಂತ ನೋಡಿದ್ರೆ, ನದಿಗಳು ತಮ್ಮ ಹರಿವಿನ ಪಥವನ್ನು ಬದಲಾವಣೆ ಮಾಡ್ತವೆ. ಇದರಿಂದ ನಗರಗಳು ಹಾಳಾಗ್ತಾ ಬರ್ತವೆ. ನದಿಗಳು ನಗರಗಳಿಂದ ದೂರ ಹೋಗ್ತವೆ. ನಗರಗಳಿಗೆ ನೀರಿನ ಅಭಾವ ಉಂಟಾಗುತ್ತೆ. ಪದೇ ಪದೇ ಪ್ರವಾಹ ಆಗ್ತಿರುತ್ತೆ. ಮಣ್ಣಿನ ಸವೆತ ಉಂಟಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶ ಆಗುತ್ತೆ. ಇದರಿಂದ ಪರಿಸರ ಸಮತೋಲನವನ್ನು ಕಳ್ಕೊಳ್ಳುತ್ತೆ. ಕೊನೆಯದಾಗಿ ಆರ್ಯರ ದಾಳಿ ಕೂಡ ಹರಪ್ಪ ನಾಗರಿಕತೆಯ ಪತನಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಇಷ್ಟು ಕೂಡ ಇವತ್ತಿನ ಹರಪ್ಪ ನಾಗರಿಕತೆ. ನೀವೆಲ್ಲ ಓದಿರುವಂತಹ ಚಾಪ್ಟರ್ ಇದು. ಇನ್ನೊಂದ್ಸಲ ರಿವಿಷನ್ ಆಗಿದೆ ಅಂತ ಅನ್ಕೋತೀನಿ. ಮೊದಲನೇ ಬಾರಿಗೆ ಓದಿರೋರು ನಾನು ಕೊಟ್ಟಿರುವಂತಹ ಅಷ್ಟು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಈ ಹಿಂದೆ ಹರಪ್ಪ ನಾಗರಿಕತೆ ಮೇಲೆ ಕೇಳ್ತಿದ್ದಂಥ ಪ್ರಶ್ನೆಗಳ ಗುಣಮಟ್ಟನೇ ಬೇರೆ, ಇವಾಗ ಕೇಳ್ತಿರುವಂತಹ ಪ್ರಶ್ನೆಗಳ ಗುಣಮಟ್ಟನೇ ಬೇರೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಚಾಪ್ಟರ್ ಒಂದಿಗೆ ಬರೋಣ. ಥ್ಯಾಂಕ್ ಯು ಸೊ ಮಚ್.